ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈರಣ್ಣ KSP ಟಾಕ್ಸ್. ಏನಪ್ಪ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ಏನು ಒಂದು 8,000 ಹುದ್ದೆಗಳೇನು ಕಾಲ್ಫಾರ್ಮ್ ಆಗೋದವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ನಾವು ಲಿಖಿತ ಪರೀಕ್ಷೆ ಸಂಬಂಧಪಟ್ಟಂಗೆ ಯಾವ ಬುಕ್ಸ್ಗಳನ್ನ ಓದಬೇಕು, ಏನು ಓದಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಷನ್ ಮಾಡಿದ್ವಿ, ರೈಟ್. ಅದು ಏನಪ್ಪ ಅಂದರೆ ಅದು ಲಿಖಿತ ಪರೀಕ್ಷೆ. ಈ ಒಂದು ಪರೀಕ್ಷೆ ಹಂತದಲ್ಲಿ ಅದು ಮೊದಲ ಹಂತ. ಇನ್ನು ಎರಡನೇ ಹಂತ ಯಾವುದಪ್ಪ ಅಂದರೆ ದೈಹಿಕ ಪರೀಕ್ಷೆ. ಇನ್ನು ಮೂರನೇ ಹಂತ ಇದು ಆ ದೈಹಿಕ ಪರೀಕ್ಷೆ ಆದಮೇಲೆ ಮೂರನೇ ಹಂತ ಯಾವ್ದು ಬರುತ್ತಪ್ಪ ಅಂದರೆ ಈ ವೈದ್ಯಕೀಯ ಪರೀಕ್ಷೆ ಅಂತ ಬರ್ತದೆ. ಸೊ ಒಂದನೇ ಹಂತ ಯಾವ್ದು ಸಂಬಂಧಪಟ್ಟಂಗೆ ನಾವು ಅದರಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇನ್ನು ಎರಡನೇ ಹಂತ ಯಾವುದಪ್ಪ ಅಂದರೆ ದೈಹಿಕ ಪರೀಕ್ಷೆ, ಫಿಸಿಕಲ್ ಟೆಸ್ಟ್ ಅಂತ ಇರೋದು. ಸೊ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ ಮಾಡ್ಬೇಕಂದ್ರೆ ಬೋತ್ ಮೆಂಟಲಿ ಆ್ಯಂಡ್ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ಹೌದಾ. ಮೆಂಟಲಿ ಅಷ್ಟೇ ನೀನು 100ಕ್ಕೆ 85, 90 ತೆಗೆದುಬಿಟ್ಟು ಇಲ್ಲಿ ಮೆಂಟಲಿ ಫಿಸಿಕಲಿ ಓಡೋಕ್ಕಾಗಲಿಲ್ಲ ಅಂದರೆ ನೀ ಏನಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಎಷ್ಟು ಪ್ರಿಪೇರ್ ಆಗಿರ್ತಿರಲ್ಲ ಅಷ್ಟೇನಪ್ಪ ಅಂದರೆ ಇಲ್ಲಿ ಕೂಡ ಫಿಸಿಕಲ್ ಕೂಡ ಅಷ್ಟೇ ಫೋಕಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದ ಏನಪ್ಪ ಅಂದರೆ ಫಿಸಿಕಲಿ ಏನೇನು ನಾವು ಪಾಸ್ ಮಾಡಬೇಕು, ಫಿಸಿಕಲ್ ಟೆಸ್ಟ್ ಯಾವ ಥರ ಇರುತ್ತೆ ಅನ್ನೋದ್ರ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ, ರೈಟ್. ಇಲ್ಲಿ ನೋಡ್ರಿ, ಈ ಒಂದು ಪರೀಕ್ಷೆ ಬರೆಯಲ್ಲಿ ಟೋಟಲ್ ಎಷ್ಟು ಕೆಟಗರಿ ಬರ್ತಾ ಬಂದು ಪುರುಷರು, ಹೌದಾ, ಇನ್ನೊಂದು ಮಹಿಳೆಯರು, ಏನಪ್ಪ ಅಂದರೆ ಬುಡಕಟ್ಟು ಸಮುದಾಯದವರು, ಇನ್ನೊಂದು ಮಾಜಿ ಸೈನಿಕರು, ಇನ್ನೊಬ್ರು ಬರ್ತಾರಪ್ಪ ಅಂದರೆ ತೃತೀಯ ಲಿಂಗಿಗಳು. ಟೋಟಲ್ 5 ಟೈಪ್ಸ್ ಬರ್ತಾರೆ, ಹೌದಾ. 5 ವರ್ಗದ ಅಭ್ಯರ್ಥಿಗಳು ಇರ್ತಾರೆ ಇಲ್ಲಿ. ಸೊ 5 ವರ್ಗದ ಅಭ್ಯರ್ಥಿಗಳಿಗೆ ಫಿಸಿಕಲ್ ಸೇಮ್ ಇರಂಗಿಲ್ಲ ರೀ, ಹೌದಾ. ಫಿಸಿಕಲ್ ಬೇರೆ ಬೇರೆ ಇರ್ತದೆ. ಸೊ ಅದಕ್ಕೆ ಯಾರ್ಯಾರಿಗೆ ಯಾವ ಫಿಸಿಕಲ್ ಐತಿ, ಏನೇನು ಕ್ರೈಟೀರಿಯಾ ಐತಿ, ನಾವು ಯಾವ ಥರ ರೆಡಿ ಆಗಬೇಕು ಅನ್ನೋದಕ್ಕೋಸ್ಕರ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ವಿ, ಹೌದಾ. ಹಾಗಾದರೆ ಫಸ್ಟ್ ಏನಪ್ಪ ಅಂದರೆ ಪುರುಷರು ಫಸ್ಟ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿರಿ, ಪುರುಷರು, ಹೌದಾ, ಮತ್ತು ಮಾಜಿ ಸೈನಿಕರು. ಈ ಪುರುಷರಿಗೆ ಫಸ್ಟ್ ಏನಪ್ಪ ಅಂದರೆ ಹೈಟ್ ಚೆಕ್ ಮಾಡ್ತಾರೆ, ಹೌದಾ. ಹೈಟ್ ಹೆಚ್ಚಬೇಕು ಅಂದರೆ ಪುರುಷರು ಈ KSRP ಮತ್ತು KSISF ಇವ್ನ ಎರಡನ್ನು ಹೊರತುಪಡಿಸಿ ಉಳಿತಕ್ಕಂಥ ಎಲ್ಲವೂ CAR, DAR, ಸಿವಿಲ್ ಸಂಬಂಧಪಟ್ಟಂಗೆ 168 ಸೆಂಟಿಮೀಟರ್ ಇರಬೇಕು, ಹೌದಾ. ಈ ನೆಕ್ಸ್ಟ್ KSRP ಮತ್ತು KSISF ಎಷ್ಟು ಇರಬೇಕು ಅಂದರೆ 170 ಹೈಟ್ ಇರಬೇಕು, ಸೆಂಟಿಮೀಟರ್ ಹೈಟ್ ಇರಬೇಕು, ಬೋತ್ ಪುರುಷರು ಮತ್ತು ಮಾಜಿ ಸೈನಿಕರು. ಇದಾದಮೇಲೆ ಪಾಸ್ ಇವೆಲ್ಲ ಕಂಪಲ್ಸರಿ. ಇದು ಪಾಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಎರಡನೇದು ಯಾವುದಪ್ಪ ಅಂದರೆ ಎದೆಯ ಸುತ್ತಳತೆಯನ್ನು ತೆಗಿತಾರೆ, ಚೆಕ್ ಮಾಡ್ತಾರೆ, ಹೌದಾ. ಈ ಎದೆಯ ಸುತ್ತಳತೆ 2 ಪುರುಷರು ಮತ್ತು ಮಾಜಿ ಸೈನಿಕರಿಗೂ ಸೇಮ್ ಇರ್ತದೆ. ಅದೆಷ್ಟಪ್ಪ ಅಂದರೆ ಟೋಟಲಿ 86 ಸೆಂಟಿಮೀಟರ್ ಇರಬೇಕು. ಅದು 86 ಸೆಂಟಿಮೀಟರ್ ಇದ್ದು ನೀವು ಉಬ್ಬಿಸಿದಾಗ 5 ಸೆಂಟಿಮೀಟರ್ ಇನ್ಕ್ರೀಸ್ ಆಗ್ಬೇಕು, 5 ಸೆಂಟಿಮೀಟರ್ ಇನ್ಕ್ರೀಸ್ ಆಗ್ಬೇಕು, ಹೌದಾ. ಓಕೆ, ಇದೇನಪ್ಪ ಅಂದರೆ ಪುರುಷರು ಮತ್ತು ಮಾಜಿ ಸೈನಿಕರು. ಇನ್ನು ನೆಕ್ಸ್ಟ್ ಮಹಿಳೆಯರು, ಹೌದಾ. ಮಹಿಳೆಯರಿಗೆ ನೋಡ್ರಿ ಎಷ್ಟು ಹೈಟ್ ಇರಬೇಕಪ್ಪ ಅಂದರೆ ಮಹಿಳೆಯರು 157 ಹೈಟ್ ಇರಬೇಕು. ಎಷ್ಟಿರಬೇಕು? 157 ಹೈಟ್ ಇರಬೇಕು ಮಹಿಳೆಯರು. ಇಲ್ಲಿ ಇವ್ರದ್ದು ಬಾಡಿ ವೇಟ್ ಚೆಕ್ ಮಾಡ್ತಾರೆ, ಹೌದಾ. ಬಾಡಿ ವೇಟು ಮಿನಿಮಮ್ ಎಷ್ಟು ಇರಬೇಕಪ್ಪ ಅಂದರೆ 45 kg ಜಾಸ್ತಿ ಇರಬೇಕು. ಮಿನಿಮಮ್ 45 kg ಬಾಡಿ ವೇಟ್ ಇರಬೇಕು, ಹೌದಾ. ಇದು ಮಹಿಳೆಯರು. ಇನ್ನು ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದರೆ ಈ ಬುಡಕಟ್ಟು ಸಮುದಾಯದವರು, ಹೌದಾ. ಬುಡಕಟ್ಟು ಸಮುದಾಯದವರು ಬರ್ತಾರೆ. ಈ ಬುಡಕಟ್ಟು ಸಮುದಾಯದವರು ಇವ್ರದ್ದು ಹೈಟ್ ಎಷ್ಟು? ಬುಡಕಟ್ಟು ಸಮುದಾಯ ಅಂದರೆ ಏನು ರೀ? ಸಿಂಪಲ್ಲು, ಈ ಕಾಡಿನಲ್ಲಿ ವಾಸಿಸ್ತಾ ಇರ್ತಾರಲ್ಲ, ಸೊ ಅವರು ಕೂಡ ಈ ಎಕ್ಸಾಮನ್ನು ಬರೋದು, ಅವರು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು. ಸೊ ಅವರಿಗೆ ಎಷ್ಟು ಹೈಟ್ ಇರಬೇಕಪ್ಪ ಅಂದರೆ 158 ಸೆಂಟಿಮೀಟರ್ ಹೈಟ್ ಇರಬೇಕು, 158 ಸೆಂಟಿಮೀಟರ್ ಹೈಟ್ ಇರಬೇಕು. ನೆಕ್ಸ್ಟು ಅವರು ಎದೆಯ ಸುತ್ತಳತೆ, ಹೌದಾ. ಎದೆಯ ಸುತ್ತಳತೆ ಇರಬೇಕಪ್ಪ ಅಂದರೆ 75 ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು. ಉಬ್ಬಿಸಿದಾಗ 5 ಸೆಂಟಿಮೀಟರ್ ಇನ್ಕ್ರೀಸ್ ಆಗಬೇಕು, 5 ಸೆಂಟಿಮೀಟರ್ ಇನ್ಕ್ರೀಸ್ ಆಗಬೇಕು. ಯಾರು? ಬುಡಕಟ್ಟು ಸಮುದಾಯದ ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಅದೇ ಬುಡಕಟ್ಟು ಜನಾಂಗದ ಮಹಿಳಾ ಅಭ್ಯರ್ಥಿಗಳು ಬರ್ತಾರೆ, ಹೌದಾ. ಮಹಿಳಾ ಅಭ್ಯರ್ಥಿಗಳು ಅವ್ರದ್ದು ಹೈಟ್ ಎಷ್ಟು ಇರಬೇಕಪ್ಪ ಅಂದರೆ 150 ಸೆಂಟಿಮೀಟರ್ ಹೈಟ್ ಇರಬೇಕು, ಹೌದಾ. ಬುಡಕಟ್ಟು ಸಮುದಾಯದ ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಹೈಟ್ ಇರಬೇಕು. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಅವರು ಸೇಮ್ ಬಾಡಿ ವೇಟ್ 45 kg ಇರಬೇಕು, ಹೌದಾ. ಮಿನಿಮಮ್ 45 kg ಇರಬೇಕು. ಇಷ್ಟು ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ಇದು ಹೈಟು ವೇಟು ಸಂಬಂಧಪಟ್ಟಂಗೆ. ಇನ್ನು ನೆಕ್ಸ್ಟು ಈ ತೃತೀಯ ಲಿಂಗಿಗಳು, ಹೌದಾ. ತೃತೀಯ ಲಿಂಗಿಗಳಿಗೆ ಏನು ಪುರುಷ ಅಭ್ಯರ್ಥಿಗಳಿಗೆ ಏನು ಕ್ರೈಟೀರಿಯಾ ಐತಿಲ್ಲ ಅದೆಲ್ಲವೂ ಕೂಡ ತೃತೀಯ ಲಿಂಗಿಗಳಿಗೆ ಹೈಟು, ರನ್ನಿಂಗು, ಹೈ ಜಂಪು, ಲಾಂಗ್ ಜಂಪು, ಹೌದಾ, ಚೆಸ್ಟು, ಇವೆಲ್ಲವೂ ಏನಪ್ಪ ಅಂದರೆ ತೃತೀಯ ಲಿಂಗಿಗಳು ಸೇಮ್. ಅಂದರೆ ತೃತೀಯ ಲಿಂಗಿಗಳು ಮತ್ತು ಪುರುಷರಿಗೆ ಎಲ್ಲವೂ ಸೇಮ್ ಇರ್ತೈತೆ, ಹೌದಾ. ಅವ್ರಿಗೆ ಯಾವುದೇ ಚೇಂಜ್ ಇರೋಂಗಿಲ್ಲ, ಹೌದಾ. ಗೊತ್ತಿಲ್ಲ. ಮತ್ತು ಯಾರು ನೆಕ್ಸ್ಟ್ ತೃತೀಯ ಲಿಂಗಿಗಳು ಯಾರು ನೋಡ್ತಾ ಇದ್ರೆ ನಮಗೆ ಯಾವ ಥರ ಇರ್ತದೆ ನೀವು ಕಮೆಂಟ್ ಹಾಕೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲರಿಗೂ ಪುರುಷರು ಏನಿರುತ್ತಲ್ಲ ಅದನ್ನೆಲ್ಲವೂ ತೃತೀಯ ಲಿಂಗಿಗಳು ಮಾಡಬೇಕು, ಹೌದಾ. ಇನ್ನು ನೆಕ್ಸ್ಟ್ ಅದಾದಮೇಲೆ ಇವೆರಡೂ ಪಾಸ್ ಆದಮೇಲೆ ಇನ್ನು ನೆಕ್ಸ್ಟ್ ನಿಮ್ಮ ಏನು ಯಾವುದು ನೆಕ್ಸ್ಟ್ ಇರುತ್ತಪ್ಪ ಅಂದರೆ ರನ್ನಿಂಗ್ ಓಡ್ಬೇಕ್ರಿ, ಹೌದಾ. ರನ್ನಿಂಗ್ ಇರೋದು. ಸೊ ರನ್ನಿಂಗಲ್ಲಿ ಪುರುಷ ಅಭ್ಯರ್ಥಿಗಳು, ಓನ್ಲಿ ಪುರುಷ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗಿಗಳಿಗೆ KSRP, KSISF,
ಮತ್ತು ನೆಕ್ಸ್ಟು CAR DAR ಸಿವಿಲ್ ಇವೆಲ್ಲದಕ್ಕೂ ಏನಪ್ಪ ಅಂದರೆ 1600 ಮೀಟರ್ ರನ್ನಿಂಗನ್ನು ಎಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕಪ್ಪ ಅಂದರೆ 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಈ ಮಾಜಿ ಸೈನಿಕರು 400 ಮೀಟರ್ ರನ್ನಿಂಗನ್ನು 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು ನೆಕ್ಸ್ಟು ಮಹಿಳೆಯರು ಅದೇ 400 ಮೀಟರ್ ರನ್ನಿಂಗನ್ನು 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಹೌದಾ, ರನ್ನಿಂಗಲ್ಲಿ ಕಂಪ್ಲೀಟ್ ಮಾಡಬೇಕು. ಇದೆಲ್ಲವೂ ಕೂಡ ಕಂಪಲ್ಸರಿ, ಇಲ್ಲಿ ಯಾವುದೇ ಆಪ್ಷನ್ ಇರೋಂಗಿಲ್ಲ. ನಾನು ನೆಕ್ಸ್ಟ್ ಒಂದೇ ಆಪ್ಷನ್ ಐತೆ, ಅದು ಯಾವ್ದು ಹೇಳ್ತೀನಿ ನೆಕ್ಸ್ಟ್. ಹೌದಾ, ರನ್ನಿಂಗ್ ಮುಗಿದು ಅದಾದಮೇಲೆ ಈ ಸೇಮ್ ಬುಡಕಟ್ಟು ಜನಾಂಗ ಸಮುದಾಯ ಸೇಮ್ ರನ್ನಿಂಗ್ ಎಲ್ಲ ರನ್ನಿಂಗ್ ಸೇಮ್ ಮಾಡಬೇಕು. ಮಹಿಳೆ ಮತ್ತು ಪುರುಷನ ಸಪ್ರೇಟ್ ಅವರು ಕೂಡ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಈ ಪುರುಷ ರನ್ನಿಂಗ್ ಪಾಸ್ ಆದಮೇಲೆ ನೀನು ಎಲ್ಲಿ ಕರ್ಕೊಂಡ್ಕರಪ್ಪ ಅಂದರೆ ಎತ್ತರ ಜಿಗಿತ ಇರೋದು. ಹೌದಾ, ಎತ್ತರ ಜಿಗಿತ ಪುರುಷರಿಗೆ ಎತ್ತರ ಜಿಗಿತ. ಹೌದಾ, ಪುರುಷರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ ಎತ್ತರ ಜಿಗಿತ ಇರುತ್ತಪ್ಪ ಅಂದರೆ 1.2 ಮೀಟರ್ ಹೈಟ್ ಅನ್ನ ಜಿಗಿಬೇಕ್ರಿ. 3 ಚಾನ್ಸ್ ಕೊಡ್ತಾರೆ, 3 ಚಾನ್ಸಲ್ಲಿ ಪಾಸ್ ಆಗಬೇಕು. ನೀವು ಇಲ್ಲಿ ಫೇಲ್ ಆದರೂ ತಲೆ ಕೆಡ್ಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇನ್ನೊಂದು ಚಾನ್ಸ್ ಇರುತ್ತೆ ನಿನಗೆ, ಇನ್ನೊಂದು ಬೇರೆ ಚಾನ್ಸ್ ಇದೆ. ಅದು ಏನಪ್ಪ ಅಂದರೆ ಉದ್ದ ಜಿಗಿತ ಇರುತ್ತೆ. ಹೌದಾ, ಲಾಂಗ್ ಜಂಪ್ ಇರ್ತದೆ. ಅದು ಹೈ ಜಂಪು, ಇದು ಲಾಂಗ್ ಜಂಪ್. ಈ ಲಾಂಗ್ ಜಂಪು 3.8 ಮೀಟರ್ ಇರುತ್ತೆ ರೀ. ಯಾವ್ದು 3.8 ಮೀಟರ್ ಯಾರಿಗೆ? ಪುರುಷರಿಗೆ 3.8 ಮೀಟರ್ ಇರುತ್ತೆ. ಈ 3.8 ಮೀಟರನ್ನು 3 ಚಾನ್ಸಲ್ಲಿ ಜಿಗಿಬೇಕು ನೀವು. ಅಲ್ಲಿ ಫೇಲ್ ಆಗಿ ಇಲ್ಲಿ ಪಾಸ್ ಆದ್ರೆ ನೀವು ಪಾಸ್ ಆದಂಗೆ. ಸೊ ಅಲ್ಲಿ ಫೇಲ್ ಆಗಿ ಇಲ್ಲಿ ಫೇಲ್ ಆದಂದರೆ ನೀವು ಟೋಟಲಿ ಫಿಸಿಕಲಿ ಫೇಲು. ನೀವು ಗಂಟು ಮುಟ್ಟಿ ಕಟ್ಕೊಂಡು ಸುಮ್ಮನೆ ಮನೆ ಬಂದುಬಿಡ್ಬೇಕ್ರಿ. ಹೌದಾ, ಅಲ್ಲಿ ನೀನು ಕರ್ಕೊಳಂಗಿಲ್ಲ. ರೈಟ್, 2ರಲ್ಲಿ 1 ಪಾಸ್ ಕಂಪಲ್ಸರಿ ಪಾಸ್ ಆಗಬೇಕು. ರೈಟ್, ಈಗ ನೆಕ್ಸ್ಟ್ ಇದು ಪಾಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಗುಂಡು ಎಸೆತ ಇರುತ್ತೆ, ಶಾರ್ಟ್ ಪುಟ್ ಗುಂಡು ಎಸೆತ ಇರುತ್ತೆ. ಈ ಗುಂಡು ಎಸೆತ ಕಂಪಲ್ಸರಿ, ಇಲ್ಲಿ ಯಾವುದೋ ಚೇಂಜಸ್ ಎಲ್ಲಿ ಆಪ್ಷನ್ ಇರೋಂಗಿಲ್ಲ. ಇದರಲ್ಲಿ ನೋಡ್ರಿ ಎಷ್ಟಪ್ಪ ಅಂದರೆ ಈ ಪುರುಷರದು ಎಷ್ಟು kg ವೇಟ್ ಇರುತ್ತಪ್ಪ ಅಂದರೆ 7.2 kg ಇರುತ್ತೆ ವೇಟ್. ಸೊ ಅದನ್ನು ನೀನು ಎಷ್ಟು ದೂರ ಎಸಿಬೇಕಪ್ಪ ಅಂದರೆ, ಪುರುಷರು ಮತ್ತು ತೃತೀಯ ಲಿಂಗಿಗಳು ಮಾತಾಡ್ತೀನಿ ನಾನು. ಹೌದಾ, ಎಷ್ಟು ದೂರ ಎಸಿಬೇಕು ಅಂದರೆ 5.6 ಸೆಂಟಿಮೀಟರ್ ಎಸಿಬೇಕು ರೀ. 3 ಚಾನ್ಸ್ ಇರ್ತದೆ. ಇದು ಫೇಲ್ ಆದ ತಕ್ಷಣ ಮತ್ತೆ ಇನ್ನೊಂದು ಯಾವುದೋ ನನಗೆ ಹೇಳ್ತಿ ತನಗಬಾರ್ದು, ಇನ್ನೊಂದು ಯಾವುದೋ ಆಪ್ಷನ್ ಐತಿ ಅದನ್ನು ಮಾಡ್ತೀನಿ ಪಾಸ್ ಹಾಕಿನ ಸರ್ ತನಬಾರ್ದು. ಹೌದಾ, ಇದು ಎಲ್ಲ ಪಾಸ್ ಆಗಿ ಬಂದು ನೀ ಇಲ್ಲಿ ಫೇಲ್ ಆದರೆ ಮತ್ತೆ ನೀವು ಮನೆಗೆ ಬಂದ್ಬಿಡ್ದು ಗಂಟು ಮುಟ್ಟಿ ಕಟ್ಕೊಂಡು. ಸೊ ಅದಕ್ಕೋಸ್ಕರ ಇದು ಕಂಪಲ್ಸರಿ, ಇದನ್ನು ಪಾಸ್ ಮಾಡಲೇಬೇಕು. ಇನ್ನು ನೆಕ್ಸ್ಟು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ. ಹೌದಾ, ಮಹಿಳೆಯರು ಮತ್ತು ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂಗೆ ರನ್ನಿಂಗ್ ಮಾತಾಡಿದ್ದೀವಿ. ಇನ್ನು ಮಾಜಿ ಸೈನಿಕರು ಮತ್ತು ಮಹಿಳೆಯರಿಗೆ ಸೇಮ್ ಇರುತ್ತೆ. ನಾನು ಏನು ಹೇಳಕತ್ತೀನಿ, ಇದೆರಡು ಸೇಮ್ ಇರ್ತದೆ. ಏನು ಗೊತ್ತಾ, ಅಲ್ಲಿ ಅವ್ರ ಹೈಟ್ ಜಿಗಿದ್ರೆ 1.2 ಪುರುಷರಿಗೆ ಇರ್ತದೆ. ನಿಮಗೆ ಎಷ್ಟಪ್ಪ ಅಂದರೆ 0.9 ಸೆಂಟಿಮೀಟರ್, 1 ಮೀಟ್ರ್ಗಿಂತ ಕಡಿಮೆ ಇರುತ್ತೆ. ಸೊ 3 ಚಾನ್ಸಲ್ಲಿ ಜಿಗಿಬೇಕು, ಬೋತ್ ಮಹಿಳೆಯರು ಮತ್ತು ಮಾಜಿ ಸೈನಿಕರು. ಅದಾದಮೇಲೆ ಇದು ಫೇಲ್ ಆದ ತಲೆ ಕಟ್ಸೋ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಗೆ ಲಾಂಗ್ ಜಂಪ್ ಇರುತ್ತೆ. ಹೌದಾ, ಲಾಂಗ್ ಜಂಪ್ ಇರುತ್ತೆ. ಈ ಲಾಂಗ್ ಜಂಪಲ್ಲಿ ಏನಪ್ಪ ಅಂದರೆ 2.5, ಅಲ್ಲಿ 3.8 ಮೀಟರ್ ಇರ್ತದೆ ಅವ್ರದ್ದು. ಹೌದಾ, ನಿಮ್ದು ಏನಪ್ಪ ಅಂದರೆ 2.5 ಮೀಟ್ರ್ ಇರ್ತೈತಿ. ಸೊ ಆ ಮೀಟ್ರನ್ನು ಎಷ್ಟರಲ್ಲಿ ಪಾಸ್ ಮಾಡಬೇಕು? 3 ಚಾನ್ಸಲ್ಲಿ ಪಾಸ್ ಮಾಡಬೇಕು. ಅಲ್ಲಿ ಪಾಸ್ ಮಾಡ್ಲಿಕ್ಕೆ ಅಂದರೆ ಅಲ್ಲೂ ಫೇಲ್ ಆಗಿದ್ದು ಹೈ ಜಂಪು, ಇಲ್ಲಿ ಲಾಂಗ್ ಜಂಪು ಫೇಲ್ ಆದರೆ ನೀವು ಕೂಡ ಏನಪ್ಪ ಅಂದರೆ ಮನೆಗೆ ಬಂದ್ಬಿಡ್ಬೇಕು, ಡೈರೆಕ್ಟ್ ಗಂಟು ಮುಡಿ ಕಟ್ಕೊಂಡು ಅಲ್ಲಿ ಇಟ್ಕೊಳಂಗಿಲ್ಲ ಮನೆ. ರೈಟ್, ಸೊ ಎಲ್ಲ ಪಾಸ್ ಆದಮೇಲೆ ನೆಕ್ಸ್ಟು ಶಾರ್ಟ್ ಪುಟ್ ಗುಂಡು ಎಸೆತ ಇರುತ್ತೆ ರೀ. ಹೌದಾ, ಈ ಗುಂಡು ಎಸೆತ ಮಹಿಳೆಯರು ಮತ್ತು ಮಾಜಿ ಸೈನಿಕರಿಗೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ನಾವು. ಅವ್ರಿಗೆ ಎಷ್ಟಪ್ಪ ಅಂದರೆ 4 kg ಇರುತ್ತೆ ರೀ ಗುಂಡ. ಅಲ್ಲಿ ಅವ್ರದ್ದು 7.2 kg ಇರ್ತೈತೆ. ನಿಮ್ಮದು ಎಷ್ಟು ಇರುತ್ತೆ? ಇಲ್ಲಿ 4 kg ಇರ್ತೈತೆ. ಹೌದಾ, ಅಲ್ಲಿ ಅವರು 5.6 ಮೀಟ್ರ್ ಎಸೆದಿರ್ತಾರೆ, ಮಿನಿಮಮ್ ಎಸಿಬೇಕು. ಹೌದಾ, ಬಟ್ ನೀವು ಎಷ್ಟು ಎಸಿಬೇಕು ಅಂದರೆ 3.75 ಮೀಟರ್, ಅಂದರೆ 3.7 ಮೀಟರ್ ಎಸಿಬೇಕು ರೀ. ಇಲ್ಲಿ ಕೂಡ 3 ಚಾನ್ಸ್ ಇರುತ್ತೆ. ಇದು ಕಂಪಲ್ಸರಿ. ಇದು ಫೇಲ್ ಆದರೆ ಮತ್ತೆ ಇನ್ನೊಂದು ನನಗೆ ಯಾವುದೋ ಬೇರೆ ಕೊಡ್ತಾ ಇರ್ತಾರೆ, ಹುಡುಕಾಡಬಾರ್ದಲ್ಲಿ. ಹೌದಾ, ಬೇರೆ ಯಾವ್ದು ಕೊಡೋಂಗಿಲ್ಲ. ಇದು ಫೇಲ್ ಆದರೆ ಸುಮ್ಮನೆ ಡೈರೆಕ್ಟ್ ಮನೆಗೆ ಬಂದ್ಬಿಡ್ಬೇಕು ನಿಮ್ಮ ಮತ್ತೆ ಅರತ್ತೆ. ಸೊ ಇಷ್ಟೇನಪ್ಪ ಅಂದರೆ ಎದಕ್ಕೆ ಸಂಬಂಧಪಟ್ಟಿದ್ದು? ಫಿಸಿಕಲ್ ಸಂಬಂಧಪಟ್ಟ. ಸೊ ಅಲ್ಲಿ ನೀವು ಓನ್ಲಿ ಏನು ಬುಡಕಟ್ಟು ಸಮುದಾಯದ ಸಂಬಂಧಪಟ್ಟಾಗ ನಾನು ಮಾತಾಡಲಿಲ್ಲ. ಬುಡಕಟ್ಟು ಸಮುದಾಯಕ್ಕೆ ಓನ್ಲಿ ಏನಪ್ಪ ಅಂದ್ರೆ ಹೈಟು ಮತ್ತು ಎದೆಯ ಸುತ್ತಳತೆ ಅಷ್ಟೇ ಡಿಫ್ರೆನ್ಸ್ ಇರ್ತದೆ ರೀ. ಇನ್ನು ಉಳಿದದ್ದು ಎಲ್ಲವೂ ಕೂಡ ಮಹಿಳೆಯರು ಏನು ಮಾಡ್ತಾರಲ್ಲ ಅದನ್ನೇ ಬುಡಕಟ್ಟು ಮಹಿಳಾ ಸಮುದಾಯದವರು ಮಾಡ್ಬೇಕು. ಮತ್ತು ಪುರುಷರು ಏನು ಅವು ಹೈ ಜಂಪು ಲಾಂಗ್ ಜಂಪು ಮಾಡ್ತಾರಲ್ಲ ಆ ಬುಡಕಟ್ಟು ಸಮುದಾಯದ ಪುರುಷರು ಅದನ್ನೇ ಕಂಪಲ್ಸರಿ ಪಾಸ್ ಮಾಡಬೇಕು. ಹೌದಾ, ಇಷ್ಟು ಪಾಸ್ ಮಾಡಿದರೆ ನೀವು ಫಿಸಿಕಲ್ ಟೆಸ್ಟ್ ಕಂಪ್ಲೀಟ್ ಆಗುತ್ತೆ. ಹೌದಾ, ಫಿಸಿಕಲ್ ಟೆಸ್ಟ್ ಕಂಪ್ಲೀಟ್ ಆಗ್ತೈತಿ. ಎಲ್ಲರೂ ಏನಪ್ಪ ಅಂದರೆ ಜಸ್ಟ್ ಓದೋದಷ್ಟೇ ಅಲ್ಲ. ಹೌದಾ, ಇದಕ್ಕೂ ಕೂಡ ಏನು ಫಿಸಿಕಲ್ ಟೆಸ್ಟು ಕೂಡ ಫೋಕಸ್ ಮಾಡಿರಿ. ಇದರಲ್ಲಿ 1:5 ಫಿಸಿಕಲ್ ಟೆಸ್ಟ್ ನಡೀತೈತಿ. ಫಿಸಿಕಲ್ ಟೆಸ್ಟ್ ಪಾಸ್ ಆದಮೇಲೆ ನಾನು ಪೊಲೀಸ್ ಆಜ್ಞೆ ತಿಳ್ಕೊಬಾರ್ದು ನೀವು ಮತ್ತೆ. ಹೌದಾ, ಅದಾದಮೇಲೆ 1:1 ಮೆರಿಟ್ ಆಧಾರದ ಮೇಲೆ
1:1 ಲಿಸ್ಟ್ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡ್ತಾರ. ಆ ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಸೊ ಅವ್ರು ಏನಪ್ಪ ಅಂದರೆ ಮೆಡಿಕಲ್ ಟೆಸ್ಟಿಗೆ ಅರ್ಹರಾಗಿರ್ತಾರೆ. ಸೊ 1ನೇ ಹಂತ ಲಿಖಿತ ಪರೀಕ್ಷೆ, 2ನೇ ಹಂತ ದೈಹಿಕ ಪರೀಕ್ಷೆ, 3ನೇ ಹಂತ ಯಾವುದಪ್ಪ ಅಂದರೆ ವೈದ್ಯಕೀಯ ಪರೀಕ್ಷೆ. ನಾವು ಈ 2ನೇ ಹಂತದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ಮೆಡಿಕಲ್ ಟೆಸ್ಟ್ ಅದು ವೈದ್ಯಕೀಯ ಪರೀಕ್ಷೆಯಲ್ಲಿ ಏನೇನು ಕ್ರೈಟೀರಿಯಾ ಇರುತ್ತೆ, ಅಲ್ಲಿ ಏನೇನು ಚೆಕ್ ಮಾಡ್ತಾರೆ, ಸೊ ನಮ್ಮ ಯಾವ ಥರ ಕಲರ್ ಬಾಂಡ್ನ ಚೆಕ್ ಮಾಡ್ತಾರೆ, ಸೊ ಅದನ್ನು ಡಿಸ್ಕಷನ್ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನೋಡಿ ಏನಪ್ಪ ಅಂದರೆ ಇವತ್ತೇ ಯಾವ ಡಿಸ್ಟ್ರಿಕ್ಟ್ ವೈಸ್ ಸಿವಿಲ್ ಪೊಲೀಸು ಮತ್ತು DR ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ವೈಸು ಅಲಾಟ್ಮೆಂಟ್ ಲಿಸ್ಟ್ ಎಷ್ಟೆಷ್ಟು ಅಲಾಟ್ಮೆಂಟ್ ಮಾಡ್ಯಾರ ಅಂತೇಳಿ ಇವತ್ತು ಅಪ್ಡೇಟ್ ಮಾಡಿದಾರೆ. ಯಾರೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಯಾರೂ ಕನ್ಫ್ಯೂಷನ್ ಇರೋಕೆ ಹೋಗ್ಬೇಡ್ರಿ, ಹೌದಾ? ಅದು ಒಳ ಮೀಸಲಾತಿ ಅದ್ರ ಸಂಬಂಧಪಟ್ಟಂಗೆ ಅದು ಡಿಸಿಷನ್ ಆಗ್ತೈತಿ. ಸೊ ಇಂದಿನ ನಾಳೆ ಕಾಲ್ಫಾರ್ಮ್ ಆಗೋದಂತೆ ಕಂಪಲ್ಸರಿ 100% ಆಗೇ ಆಗ್ತೈತಿ. ಇನ್ನೂ ಕನ್ಫ್ಯೂಷನ್ ಇರಾಕೆ ಹೋಗ್ಬೇಡ್ರಿ, ಹೌದಾ? ಓದೋದ ಕಡೆ ಗಮನ ಕೊಡ್ರಿ. ಆ ಒಳ ಮೀಸಲಾತಿ ಅದು ಇದು ಅಂದ್ಕೊಂಡು ನೀವು ಬರೀ ಯಾವ ಏನು ಏಜೆನ್ಸಿ ಕಂಡಕ್ಟ್ ಮಾಡತ್ತಿ, KE ಮಾಡತ್ತು, KPSC ಮಾಡತ್ತು ಅಥವಾ ಮಂಡಳಿ ಮಾಡತ್ತು, ಸುಡುಗಾಡು ಯಾವ್ದಾರ ಮಾಡಲಿ, ಹೌದಾ? ಮೊದಲು ನೀನು ಏನಪ್ಪ ಅಂದರೆ ಕಂಡಕ್ಟ್ ಮಾಡಿದಾಗ ನಾ ಪಾಸ್ ಆಗ್ತೀನಿ ಅನ್ನೋದು ಇಂಪಾರ್ಟೆಂಟ. ಅರ್ಥ ನಾ ಹೇಳ್ತಿರೋದು. ನಿಮಗಿದು ಕಷ್ಟ ಅನಿಸ್ತಿರ್ಬೋದು ಮತ್ತು ತೊಗೊಳ್ಳಿಕ್ಕೆ, ಬಟ್ ಅವ್ರು ಯಾವುದೇ ಕಂಡಕ್ಟ್ ಮಾಡಲಿ, ಕಂಡಕ್ಟ್ ಇವತ್ತೇ ಮಾಡಿದ್ರೆ ನಾನು ಪಾಸ್ ಆಗ್ತೀನೋ ಇಲ್ಲೋ ಅನ್ನೋದು ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡಿರಿ. ಊಹಾಪೋಹಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಪದೇ ಪದೇ ಮೆಸೇಜ್ ಅದನ್ನ ಹಾಕತ್ತೀರಿ ನೀವು, ಕಾಲ್ ಮಾಡೋದು ಮೆಸೇಜ್ ಮಾಡೋದು, ಸರ್ ನನಗೆ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಾರೋ, ಹೌದಾ, ನನಗೆ ಆ ಸ್ಟೇಜ್ ಆಗಿದಾವು ಮತ್ತು ಒಳ ಮೀಸಲಾತಿ ಯಾವಾಗ ಬರ್ತೈತಿ, ಅದು ಯಾವುದೂ ನಮ್ಮ ಕೈಯಾಗಿಲ್ರಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರು ವ್ಯರ್ಥ. ಅದಕ್ಕೆ ಆದಂಥ ಕೆಲವೊಂದಿಷ್ಟು ಏಜೆನ್ಸಿಗಳು ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮದು ಯಾವಾಗಲೂ ಏನಪ್ಪ ಅಂದರೆ ಕಾನೂನುಬದ್ಧವಾದ, ಸಂವಿಧಾನಬದ್ಧವಾದ, ಶಾಂತಿಯುತವಾದ ಹೋರಾಟಕ್ಕೆ ನಮ್ಮದು ಯಾವಾಗಲೂ ಬೆಂಬಲ ಇದ್ದೇ ಇರ್ತದೆ, ಅರ್ಧ. ಆದರೆ ಶಾಂತಿಯುತವಾದ ಹೋರಾಟ ಇರಬೇಕು ಮತ್ತು ಕಾನೂನುಬದ್ಧವಾಗಿರ್ಬೇಕು ಮತ್ತು ಸಂವಿಧಾನಾತ್ಮಕವಾಗಿ ಅದೇನು ಹೋರಾಟ ಇರಬೇಕು. ಅದಕ್ಕೆ ಯಾವಾಗಲೂ ನಮ್ಮದು ಬೆಂಬಲ ಇದ್ದೇ ಇರತ್ತೆ. ಸೊ ಅದಕ್ಕೋಸ್ಕರ ಯಾರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಮೊದಲು ಓದೋ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಮೆಡಿಕಲ್ ಟೆಸ್ಟ್ ಯಾವ ಥರ ಇದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಮತ್ತು ಯಾರ್ಯಾರು ಫಿಸಿಕಲ್ ಟೆಸ್ಟ್ ಬಗ್ಗೆ ಗೊತ್ತಿಲ್ಲಕಂದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ಯಾರು ಹಂಗೆ ವಿಡಿಯೋ ನೋಡ್ತಾ ಇದ್ದರೆ ಸ್ವಲ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.